ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಅಂದ್ರೂನಿ ಕಿಲದಲ್ಲಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘದ ವತಿಯಿಂದ 79ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಗಿದೆ. ಮಾಜಿ ಪುರಸಭೆ ಅಧ್ಯಕ್ಷ ಸೈಯದ್ ನಜೀರುದ್ದೀನ್ ಖಾದ್ರಿ ಹಾಗೂ ಜೆಡಿಎಸ್ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರು ಆದ ರಾಜರಾಮಚಂದ್ರ ನಾಯ್ಕ ಮಾತನಾಡಿ, ಮಕ್ಕಳ ಶಿಕ್ಷಣವೇ ಭವಿಷ್ಯದ ಬೆಳಕಾಗಿದ್ದು ಸಮಾಜದಲ್ಲಿ ಪ್ರಗತಿ ಸಾಧಿಸಲು ಎಲ್ಲರೂ ಕೂಡ ಶಿಕ್ಷಣದ ಮಹತ್ವವನ್ನು ಅರಿತು ಮುಂದೆ ಬರಬೇಕು ಅಂತ ಹೇಳಿದ್ದಾರೆ. ನಂತರ ಮಾತನಾಡಿದ ಕೆಎಂಡಿಎಸ್ ಸಂಘದ ಅಧ್ಯಕ್ಷ ಎಂಡಿ ಶಬೀರ್ ಪಾಷಾ, ಸಂಘದ ವತಿಯಿಂದ ಕಳೆದ ವರ್ಷ ಇದೇ ತರಹ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಹಮ್ಮಿಕೊಂಡಿದ್ವಿ. ಈ ವರ್ಷವೂ ಕೂಡ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಗಿದೆ ಎಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು, ಶಾಲಾ ಮಕ್ಕಳು, ಶಾಲಾ ಶಿಕ್ಷಕರು ಭಾಗಿಯಾಗಿದ್ದರು. ಇನ್ನು ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಿಲಾನಿ ಕುರೇಶಿ, ಉಪಾಧ್ಯಕ್ಷ ಇಕ್ಬಾಲ್ ಪಾಷಾ, ಎಂಡಿ ಇಸ್ಮಾಯಿಲ್ ಸಾಹುಕಾರ್, ಸೈಯದ್ ಸಲೀಂ ಪಾಷಾ, ಅಜ್ಮೀರ್ ಭಾಷಾ, ಆರಿಫ್ ಶಾಬುದ್ದೀನ್, ವಿಜಯ್ ಕುಮಾರ್, ಶಕ್ಷಾವಲಿ, ಸಬ್ಜಲಿ, ತಬ್ಸೀರ್ ಮೌಲಾ ಸಬ್ಸಿರಿ ಸ್ಥಳೀಯರು ಉಪಸ್ಥಿತರಿದ್ದರು. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಅನೇಕ ವರ್ಷದಿಂದ ಬ್ರಿಟಿಷರು ನಮ್ಮ ಭಾರತ ದೇಶದ ಮೇಲೆ ಆಡಳಿತ ಮಾಡಿದರು. ರಾಜ ಮಹಾರಾಜರು, ಜಮೀನ್ದಾರರು ಸ್ವತಂತ್ರ ಸಲುವಾಗಿ ಬಹಳಷ್ಟು ಹಣ ಸುರಿದರು, ಜೈಲು ಆದರೂ ಅನೇಕ ಕಷ್ಟಗಳಿಂದ ಈ ನಮ್ಮ ಭಾರತ ದೇಶವನ್ನು ಸರ್ವ ಜನಾಂಗದ ತೋಟ, ನಾವೆಲ್ಲರೂ ಸಮಾನತೆ, ಶಿಕ್ಷಣ ಮತ್ತು ಆರೋಗ್ಯ ಹೆಚ್ಚಿನ ಆದ್ಯತೆ ಕೊಡಬೇಕು. ಇವತ್ತಿನ ದೇಶ ಯುವಕರು ಮೈನಾರಿಟಿಯಿಂದ ಒಂದು ಒಳ್ಳೆಯ ಫಂಕ್ಷನ್ ಮಾಡಿದ್ದಾರೆ. ಈ ಜುಮ್ಮಲ್ನಡ್ಡಿಯಲ್ಲಿ ಶಾಲೆ ಇದೇ ಇಲ್ಲ ಎಂಬುದೇ ಗೊತ್ತಿದ್ದಿಲ್ಲ ಬಹಳಷ್ಟು ಜನರಿಗೆ. ಯಾಕಂದರೆ ಪೂರಾ ಮೂಲಿಗೆ ಇದ್ದೀವಿ ನಾವು. ಈಗ ಇವತ್ತು ಹುಡುಗರು ಈ ರೀತಿ ಒಂದು ಉತ್ಸಾಹದಿಂದ ಮಾಡ್ತಾರಂದರೆ ಇದಕ್ಕೆ ನನಗೆ ಸಂತೋಷದ ವಿಷಯ. ಅವರಿಗೆ, ಅವರ ಕುಟುಂಬಕ್ಕೆ ಸದಾ ದೇವರ ಆರೋಗ್ಯ ಕೊಡಲಿ. ಇಂಥ ಅನೇಕ ಕಾರ್ಯಕ್ರಮಗಳಲ್ಲೂ ಯಾಕೆ ಬಡ ಜನರಿಲ್ದಲ್ಲಿ ಮಾಡಬೇಕು. ಸ್ಲಮ್ ಈ ಒಂದು ಸಂಘಟನೆ ಕರ್ನಾಟಕ ರಾಜ್ಯದಿಂದ ಬೆಂಗಳೂರಿನಿಂದ ಬಂದು ಇವತ್ತು ಮಾನ್ವಿಯಲ್ಲಿ 4 ವರ್ಷಗಳ ನಮ್ಮ ತಂಡವನ್ನು ಆಯ್ಕೆ ಮಾಡಿ ಇವತ್ತು 4 ವರ್ಷ ಈ ಒಂದು ಕಾರ್ಯಕ್ರಮ ಮುಖಾಂತರವಾಗಿ ನಾನು ಇವತ್ತು ಹೇಳಕ್ಕೆ ಬಯಸ್ತೇನೆ. ಇದು 3ನೇ ಶಾಲೆ ನಾವು ಆಯ್ಕೆ ಮಾಡ್ಕೊಂಡಿದ್ದು. ಫಸ್ಟ್ನೇದು ಸೋನಿಯಾ ಗಾಂಧಿ ನಗರದ ಶಾಲೆ, ವಾರ್ಡ್ ನಂಬರ್ 9 ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ. 2ನೇ ಶಾಲೆ ಗಂಗಾಧರ ನಾಯ್ಕ ಕಾಲೋನಿಯಲ್ಲಿ ವಾರ್ಡ್ ನಂಬರ್ 7 ಅಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ. ಇವತ್ತು ಈ ಉರ್ದು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ. ತಮ್ಮೆಲ್ಲರ ಸಹಕಾರ ಇದ್ದರೆ ಮುಂದಿನ ಶಾಲೆ ಮತ್ತೆ ನಾವು ಸಹ ಮುಂದಿನ ಶಾಲೆ ಆಯ್ಕೆ ಮಾಡ್ಕೊತೀವಿ. ಅದೇ ರೀತಿಯಾಗಿ ಇವತ್ತು ಬಹಳ ಖುಷಿಯಾಗಿದೆ. ಯಾಕಂತಂದರೆ ನಮ್ಮ ಸಂಘಟನೆ 4 ವರ್ಷ ಇವತ್ತು ನಾವೆಲ್ಲ ಬೆಂಗಳೂರಿನಿಂದನೂ ಅವರು ಸಹ ಇವತ್ತು ಫೋನ್ ಮಾಡಿ ಬೆಳಗ್ಗೆ ತಾವು ಮಾಡ್ತಾ ಇರುವಂಥ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮ ಸಹ ಅವ್ರಿಗೆ ತಿಳಿಸಿದ್ವಿ. ಯಾರ್ಯಾರಿಗೆ ಮಾಡಕೈತ್ರಿ ಈ ಥರ ದಲಿತ ಸಂಘಟನೆದವರಿಗೆ, ಸಮಾಜ ಸೇವೆ ಮಾಡುವಂಥವ್ರಿಗೆ ಹಾಗೂ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಅವರಿಗೂ ಮಾಡಕತ್ತೀವಿ ಅಂತಂದು ಹೇಳಿದಾಗ ಪತ್ರಕರ್ತರಿಗೆ ನಾವು ಮಾಡಕತ್ತೀವಿ ಅಂತ ಅಂದಾಗ ಭಾಳ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನು ಮಾಡ್ತಾ ಇದ್ರಿ, ಮಕ್ಕಳಿಗೆ ಒಂದು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಬ್ಯಾಗು ಮತ್ತು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇರೋದು ಭಾಳ ಶ್ಲಾಘನೀಯ ಕಾರ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಿನ ಯುವಕರು ನಾವು ನೋಡ್ತಾ ಇದ್ದೀವಿ, ಭಾಳಷ್ಟು ದುಶ್ಚಟಗಳಿಗೆ ಬಲಿಯಾಗಿ ಭಾಳಷ್ಟು ಜನ ಕೆಟ್ಟು ಹೋಗ್ತಾ ಇದ್ದಾರೆ. ಅಂಥ ಒಂದು ಇದರಲ್ಲೂ ಇಂಥ ಒಂದು ಯುವಕರು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಇದು ಭಾಳಷ್ಟು ಯುವಕರು ಮಾದರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ, ಒಂದು ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬೇರೆ ಒಂದು ಸ್ಕೂಲಲ್ಲಿ ಅವರು ಈ ಒಂದು ಕಾರ್ಯಕ್ರಮ ಮಾಡಿದರು. ಈಗ ಈ ವರ್ಷ ಈ ಒಂದು ಸ್ಕೂಲಲ್ಲಿ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಈ ಥರ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಅದರಿಂದ ಅವರಿಗೆ ಏನು ಯುವಕರಿದ್ದಾರೆ, ಯುವಕರು ಕೆಲಸಗಳು ಮಾಡ್ತಾ ಇದ್ದಾರೆ. ಇಂಥ ಒಂದು ಕೆಲಸಗಳು ಮಾಡೋದಕ್ಕೆ ಆ ಭಗವಂತ ನಮ್ಮ ಆಹ್ವಾನದ ಮೇರೆಗೆ ಈ ಒಂದು ಸಭೆಗೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಮೊದಲನೆಯದಾಗಿ ನಾವು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸೇವಾ ಸಂಘ ಪ್ರತಿ ವರ್ಷ ಕೂಡ ತಮ್ಮದೇ ಆದ ಕೊಡುಗೆ ನೀಡುತ್ತಾ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ವಿ. ಅದೇ ರೀತಿ ಹೋದ ವರ್ಷ ಕೂಡ ನಮ್ಮ ಸೋನಿಯಾ ಗಾಂಧಿ ನಗರ್ ಮತ್ತು
ಗಂಗಾಧರ ನಾಯಕ್ ಕಾಲೋನಿ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ನಾವು ಸರ್ವೆ ಮಾಡಿದಾಗ ಅಂದರೂನಿ ಕಿಲಾ ಸರ್ಕಾರಿ ಉರ್ದು ಶಾಲೆ ಈ ಒಂದು ಏರಿಯಾದಲ್ಲಿ ಇದೆ. ಅದರ ಭೂದಾನಿಗಳು ನಮ್ಮ ಗುರುಗಳಿದ್ದಾರೆ. ಇಲ್ಲಿ ಬಂದು ವಿಸಿಟ್ ಮಾಡಿದಾಗ ವಿದ್ಯಾರ್ಥಿಗಳು ನೋಡಿದಾಗ ನಮಗೂ ಕೂಡ ಸಂತೋಷವಾಯಿತು. ಈ ಒಂದು ಸಮುದಾಯದ